ಮಿಸ್ಟರ್, ಸಂಬಂಧ ಇಲ್ಲದ ಉಪದೇಶ ನೀಡ್ತಿರ್ವಲ್ಲ, ಯಾಕೆ? ಯಾರು ನೀವು? ನೋಡಿ ಮೇಡಮ್, ಹಂದಿಯನ್ನು ಮನೆಗೆ ತಂದು ಸ್ವಚ್ಛವಾಗಿ ಮೈ ತೊಳೆದು ಮನೆಯಲ್ಲಿಟ್ಟುಕೊಂಡರೆ ಅದು ತನ್ನ ಕಸವನ್ನು ಬಿಟ್ಟುತ್ತೆ. ಅಂದಾಗ ಹೊಲಸು ತಿನ್ನುವ ಹಂದಿಯ ಜೊತೆ ಸಂಬಂಧ ಬೆಳೆಸಿದರೆ ಹಳಸಿ ಹೋದಿತು ನಿನ್ನ ಬಾಳು. ವಿಚಾರ ಮಾಡು. ವಿಚಾರ ಮಾಡ್ಲಿಕ್ಕೆ ನಾನೇನು ಹಸುಗೂಸಲ್ಲ ರೀ ಮಿಸ್ಟರ್. ನಿಮ್ಮನ್ನ ನೋಡಿದ್ರೆ ಮಾಮೂಲಿ ರೈತರಂತೆ ಕಾಣ್ತೀರ. ಅಷ್ಟಕ್ಕೂ ನಿಮ್ಗೆ ಯಾಕ್ರಿ ಆ ಬೊಮ್ಮನ ಮೇಲೆ ಸಿಟ್ಟು? ಓಹೋ, ನಿಮಗೂ ನನ್ನಂತ ಒಳ್ಳೆ ಹುಡುಗಿ ಸಿಗ್ಲಿಲ್ಲ ಅಂತ ಹೊಟ್ಟೆ ಕಿಚ್ಚು. ಇದನ್ನೆಲ್ಲ ಸಹಿಸ್ಕೊಳ್ಳಕ್ಕಾಗ್ದೆ ಈ ರೀತಿ ಮಾತನಾಡ್ತಿರುವೇನೋ ಬೇಕುಫಾ? ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತನ ಮಗ. ಆದರೆ ಕಂಡ ಹೆಣ್ಣುವ ಜೊತೆ ಸಂಘ ಬೆಳೆಸೋ ಶಂಡ ನಾನಲ್ಲ. ಇನ್ನು ಬೆಳೆಯೋರ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋ ಭಂಡ ನಾನಲ್ಲ. ನೋಡಿ, ಕೊನೆಯದಾಗಿ ನಿಮಗೊಂದು ಮಾತನ್ನು ಹೇಳಬೇಕು ಕೇಳಿ. ಯೌವನ ತುಂಬಿದ ಹೆಣ್ಣು ಸುಂದರವಾದ ಪಳಪಳನೆ ಹೊಳೆಯುವ ಕನ್ನಡಿ ಇದ್ದ ಹಾಗೆ. ಅದಕ್ಕೆ ಒಂದು ಚುಕ್ಕೆ ಬಿದ್ದರೂ ಸಹ ಅದು ಎದ್ದು ಕಾಣುತ್ತದೆ. ಅದಕ್ಕೆ ನೀನು ಕಲಿತವಳು, ನಿನ್ನನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಿನಗ ಬಿಟ್ಟ ವಿಷಯ. ರೀ ಮಿಸ್ಟರ್, ಕನ್ನಡಿ ಇರುವುದೇ ನೋಡ್ಕೊಳ್ಳಿಕ್ಕೆ, ವಿನಾ ಮುಚ್ಚಿಡೋ ಕಲ್ಲರಿ. ಹೌದು ಮೇಡಮ್, ಕನ್ನಡಿ ನೋಡಲಕ್ಕಿರುವುದು ನಿಜ. ಆದರೆ ಕನ್ನಡಿಯ ಮುಂದೆ ನಿಂತ ಮುಖ ನೋಡಿಕೊಳ್ಳುವ ಹಕ್ಕು ಕಂಡ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರುವ ಮಾಲೀಕನಿಗೆ ಮಾತ್ರ ಮೀಸಲ. ಒಂದು ವೇಳೆ ಹಾದಿಯಲ್ಲಿ ಹೋಗುವ ಬೀದಿ ನಾಯಿಗಳಿಂದ ಕನ್ನಡಿ ಬಿದ್ದು ಹೊಡೆದು ಹೋದರೆ ಅವಾಗ ಏನ್ ಮಾಡ್ತೀರಾ? ಅಯ್ಯೋ ಹುಚ್ಚಪ್ಪ, ಕನ್ನಡ ಬಿದ್ದು ಹೊಡೆದೋದ್ರೆ ಏನಾಯ್ತಂತೆ? ಒಂದೇ ಒಂದು ಚೂರ್ನಲ್ಲಿ ನೋಡ್ಕೊಂಡ್ರಾಯ್ತಲ್ವಾ ಮುಖಾನ? ಹೌದು ಮೇಡಮ್, ಒಡೆದು ಹೋದ ಕನ್ನಡಿಯಲ್ಲಿ ನಿನ್ನ ಮುಖ ನೋಡಿಕೊಳ್ಳಬಹುದೇ ವಿನಃ ಸಿಂಧೂರವನ್ನು ಇಟ್ಟುಕೊಳ್ಳಲು ಹೋದರೆ ಒಡೆದ ಹೋದ ಚೂರಿನಲ್ಲಿ ನಿನ್ನ 4-6 ಮುಖ ಕಾಣುತ್ತೆ ವಿನಃ ಒಂದೇ ಮುಖ ಕಾಣಲು ಸಾಧ್ಯವಿಲ್ಲ. ಅವಾಗ ಸಿಂಧೂರವನ್ನು ಹೇಗೆ ಇಟ್ಟುಕೊಳ್ತೀಯ? ನೋಡಿ, ಒಡೆದು ಹೋದ ಕನ್ನಡಿಯಲ್ಲಿ ಒಂದು ದೊಡ್ಡ ಚೂರನ್ನೇ ಆಯ್ಕೆ ಮಾಡಿಕೊಂಡು ಉಳಿದದ್ದನ್ನೆಲ್ಲ ಬೀದಿಗೆಸೆದು ಆ ದೊಡ್ಡ ಚೂರಿನಲ್ಲಿ ಮುಖ ನೋಡ್ಕೊಂಡು ಇಟ್ಕೊಂಡ್ರಾಯ್ತಲ್ವಾ ಸಿಂಧೂರನ? ಹಾಗಾದರೆ ನೀನು ಆಯ್ದುಕೊಂಡ ನಿನ್ನ ಸಿಂಧೂರಕ್ಕೆ ಮುಂದೊಂದಿನ ಕುತ್ತು ಬಂದೇ ಬರ್ತದೆ. ಯಾಕಂದ್ರ ಅಂದು ಬೀದಿಯಲ್ಲಿ ಚೆಲ್ಲಿನ ಕನ್ನಡಿ ಚೂರುಗಳು ಹೇಳ್ತವೆ, ಈ ಕನ್ನಡ ಜೊತೆ ಕೂಡಿ ಬಾಳಿದೆವು ಅಂತ. ಅಂದ್ರೆ ನೀನು ಮದುವೆಯಾಗುವ ಮುಂಚೆ ಯಾವ ಪರಪುರುಷನ ಸಂಘ ಬೆಳೆಸಿದೆಯೋ ಆನೆ ಸಂಘ ಬೆಳೆಸಿದ ಪ್ರೇಮಿಗಳು ಮರುದಿನವೇ ಮಾಂಗಲ್ಯಕ್ಕೆ ಕೂತು ತಂದು ಮಸನಕ್ಕೆ ಹೋದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ಹೆಣ್ಣು ಕುಲದಲ್ಲಿ. ಕವಿಗುರು ರಾಜರವರು ಪ್ರತಿ ನಾಟಕದಲ್ಲಿ ಹೇಳುತ್ತಾರೆ, ಎಚ್ಚರ ಹೆಣ್ಣೆ ಎಚ್ಚರ, ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ ಎಚ್ಚರ. ಅದಕ್ಕೆ ಅರ್ಥ ಮಾಡಿಕೊಂಡು ನಡಿ, ಇಲ್ಲ ಸತ್ತು ಹೋಗ್ತೀಯಾ. ಸತ್ತು ಹೋಗುವ ಹೆಣ್ಣು ನಾನಲ್ಲ, ಇದ್ದು ಬಾಳಿ ಬದುಕಿ ತೋರಿಸುವೆ ಈ ಸಮಾಜಕ್ಕೆ. ಹಾಗಾದರೆ ನೀನು ಪ್ರೀತಿಸುವ ನಿನ್ನ ಹಳೆಯ ಪ್ರೇಮಿಗೂ ನಿನ್ನ ಗಂಡನಿಗೂ ಗೊತ್ತಾಗುತ್ತದೆ. ತಿಂಗಳಿಗೊಮ್ಮೆ ಸುಖ ಕೊಟ್ಟು ನಿನ್ನ ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಮಿಂಡನದ ಬದುಕಲು ಸಾಧ್ಯ. ಅವಾಗ ಸಮಾಜ ಹೇಳುತ್ತದೆ, ಇವಳು ಪತಿವ್ರತೆಯಲ್ಲ, ಕಾಮನ ರೂಪದ ಹೆಣ್ಣು ಅಂತ. ಅದಕ್ಕೆ ಚಾಯ್ಸ್ ಯುವರ್ ಲೈಫ್, ಗಂಡನ ಇಲ್ಲ ಕಳ್ಳ ಮಿಂಡನ ಅಂತ. ಏನಿವ್ರು ನನಗೆ ಬೈತಾ ಇದ್ದಾನ ಇಲ್ಲ ಬುದ್ಧಿ ಹೇಳ್ತಾ ಇದ್ದಾನ? ಒಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಇರ್ಲಿ ರೀ ಮಿಸ್ಟರ್, ಇನ್ನೊಂದ್ಸತಿ ಈ ರೀತಿ ಮಾತನಾಡಿದ್ರೆ ಕೈ
ಎತ್ತುವ ಬದಲು ನನ್ನ ಮಾತು ಕೇಳು. ಹೂ ಕೊಡದೇ ಇರೋ ಬಳ್ಳಿ, ಹಣ್ಣು ಕೊಡದೇ ಇರೋ ಮರ, ಹಾಲು ಕೊಡದೇ ಇರೋ ಹಸು, ಇನ್ನು ತಿಳಿಸಿ ಹೇಳಿದರು ತಿಳಿದುಕೊಳ್ಳದ ಹೆಣ್ಣು ಇದ್ದರಷ್ಟು ಸತ್ತರಷ್ಟು. ನಾ ಹೇಳುದಿಲ್ಲ, ಬಟ್ ಬಲ್ಲವರು ಹೇಳ್ತಾರೆ.